ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 25ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳ್ಕೊಂಡಿವಿ. ಆರ್ಟಿಕಲ್ 25 ಏನ್ ಹೇಳ್ತೈತಿ ಅಂತಂದ್ರ, ಯಾವುದೇ ವ್ಯಕ್ತಿ ತನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ಯಾವುದೇ ಒತ್ತಡವಿಲ್ಲದೆ, ಯಾರ ಪ್ರೆಷರ್ ಇಲ್ಲದೆ, ಆತ್ಮಸಾಕ್ಷಿಗೆ ಅನುಗುಣವಾಗಿ ಯಾವುದೇ ಧರ್ಮವನ್ನ ಅನುಸರಿಸುವ, ಆಚರಿಸುವ ಮತ್ತು ಪ್ರಚರಿಸುವ ಅಥವಾ ಪ್ರಚಾರ ಮಾಡುವ ಹಕ್ಕನ್ನ ಹೊಂದ್ಯಾನು ಅಂತೇಳಿ ನಾವು ಈ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿವಿ. ಇವತ್ತು ಆರ್ಟಿಕಲ್ 26 ಏನ್ ಹೇಳ್ತೈತಿ ಅನ್ನೋದನ್ನ ನೋಡೋಣ. ಈಗ ಒಬ್ಬ ವ್ಯಕ್ತಿಗೆ ಏನ್ ಹಕ್ಕು ಕೊಡ್ತು ಅಂತಂದ್ರ, ನೀ ನಿನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ಯಾವುದೇ ಧರ್ಮವನ್ನ ಅನುಸರಿಸುವ, ಆಚರಿಸುವ ಮತ್ತು ಆ ಧರ್ಮದ ತತ್ವಗಳನ್ನ ಪ್ರಚಾರ ಮಾಡುವ ಹಕ್ಕನ್ನ ಕೊಟ್ಟಿವಿ ಆರ್ಟಿಕಲ್ 25 ಅಂಡರದೊಳಗ. ಆದ್ರೆ ಆರ್ಟಿಕಲ್ 26ರೊಳಗ ಈ ಧರ್ಮವನ್ನ ಪ್ರಚಾರ ಮಾಡಲು, ಆಮೇಲೆ ಅನುಸರಿಸಲು, ಆಚರಿಸಲು ಕೆಲವೊಂದಿಷ್ಟು ವ್ಯವಸ್ಥೆಗಳು ಬೇಕು. ಫಾರ್ ಎಕ್ಸಾಂಪಲ್, ಲಿಂಗಾಯತರು ಲಿಂಗಾಯತ ಧರ್ಮವನ್ನ ಪ್ರಚಾರ ಮಾಡಲು, ಆಚರಿಸಲು ಅವರಿಗೆ ಮಠಗಳ ಅವಶ್ಯಕತೆ ಇದೆ. ಸಂಸ್ಥೆಗಳು ಇಲ್ಲೇ ಇದ್ರೆ ಯಾವುದು ಕೆಲಸ ಆಗೋದಿಲ್ಲ, ಮಠಗಳು. ಆಮೇಲೆ ಶೈವರು, ಆಮೇಲೆ ವೈಷ್ಣವರು ತಮ್ಮ ಧರ್ಮವನ್ನ ಹೆಂಗ ಪ್ರಚಾರ ಮಾಡ್ತಾರೋ ಅಂತಂದ್ರೆ, ಗುಡಿ, ದೇವಸ್ಥಾನ ಇನ್ನೂ ಮುಂತಾದ ವೇಗಳ ಮೂಲಕ ಅವರು ತಮ್ಮ ಧರ್ಮವನ್ನ ಆಚರಣೆ ಮಾಡ್ತಾರೆ. ಆಚರಣೆ ಮಾಡಕ್ಕೂ ವ್ಯವಸ್ಥೆ ಬೇಕಲ್ಲ, ಹೌದಾ? ಗುಡಿ ಮತ್ತೆ ದೇವಸ್ಥಾನ ಇನ್ನಿತರ ವ್ಯವಸ್ಥೆಗಳ ಮೂಲಕ ತಮ್ಮ ಆಚಾರಗಳನ್ನ, ಆ ಧರ್ಮದ ಆಚಾರಗಳನ್ನ ಅನುಸರಿಸ್ತಾರೆ, ಆಮೇಲೆ ಪ್ರಚಾರನು ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಕ್ರಿಶ್ಚಿಯನ್ಸ್ ಚರ್ಚ್ ಅನ್ನ ನಿರ್ಮಾಣ ಮಾಡುವ ಮೂಲಕ ಅಲ್ಲಿ ಪ್ರೇಯರ್ಗೆ ಅನುಕೂಲ ಮಾಡ್ಕೊಂತಾರೆ, ಹೌದಾ? ಇದು ಗುಂಪುಗಳು ಕೂಡಿ, ಅಂದ್ರೆ ಧಾರ್ಮಿಕ ಗುಂಪು ಅಂತಂದ್ರೆ ವ್ಯಕ್ತಿಗಳ ಗುಂಪು, ಆ ಧರ್ಮಕ್ಕೆ ಸೇರಿದ ವ್ಯಕ್ತಿಗಳು ಒಂದು ಗುಂಪು ಕೂಡಿ ಒಂದೇ ಸ್ಥಳದಲ್ಲಿ ಪ್ರೇಯರ್ ಮಾಡ್ತಕ್ಕಂಥದ್ದು, ಒಂದೇ ಸ್ಥಳದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು, ಒಂದೇ ಸ್ಥಳದಲ್ಲಿ ನಮಾಜ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಹೊಂದಿರ್ತವೆ, ಹೌದಾ? ಇದು ಗುಂಪಿಗೆ ಸಂಬಂಧಿಸಿದ್ದು, ರಿಲಿಜಿಯಸ್ ಡಿನಾಮಿನೇಷನ್ ಅಂತ ಕರಿತೀವಿ, ಧಾರ್ಮಿಕ ಗುಂಪುಗಳಿಗೆ ಸಂಬಂಧಿಸಿದ್ದು, ಹೌದಾ? ಜೊತೆಗೆ ಮಸೀದಿಯಲ್ಲಿ ನಮಾಜ್ ಮಾಡಲು ಇಲ್ಲೊಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಏನಿದೆ ಆ ವ್ಯವಸ್ಥೆ? ಯಾವಪ್ಪ ಅಂತಂದ್ರೆ ಮಸೀದಿ, ಚರ್ಚ್, ಗುಡಿ ಮತ್ತು ದೇವಸ್ಥಾನ ಜೊತೆಗೆ ಮಠಗಳು ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗೆ ಒಳಪಟ್ಟಿರ್ತವೆ. ಇವುಗಳನ್ನ ನಿರ್ವಹಿಸುವುದು ಹೆಂಗೆ ನಿರ್ವಹಿಸಬೇಕು ಅನ್ನೋದರ ಬಗ್ಗೆ ಆರ್ಟಿಕಲ್ 26 ಹೇಳ್ತಾರೆ. ಹೇಗೆ ನಿರ್ವಹಿಸಬೇಕು? ಈಗ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿವಿ, ಆ ವ್ಯವಸ್ಥೆಯನ್ನ ಹೆಂಗೆ ನಿರ್ವಹಿಸಬೇಕು, ನಡೆಸ್ಕೊಂಡು ಹೋಗಬೇಕು ಅನ್ನೋದನ್ನ ಆರ್ಟಿಕಲ್ 26ರಲ್ಲಿ ಕ್ಲಿಯರ್ ಕಟ್ ಆಗಿ ಬರೀತಾರೆ. 25ರೊಳಗ ವ್ಯಕ್ತಿಗೆ ಫುಲ್ ಫ್ರೀಡಮ್ ಕೊಡ್ತಾರೆ, 26ಕ್ಕೆ ಗುಂಪನ್ನು ಮಾಡ್ತಾರೆ. ಆರ್ಟಿಕಲ್ 26ರಲ್ಲಿ ಈ ವ್ಯಕ್ತಿಗಳ ಆತ್ಮಸಾಕ್ಷಿಗೆ ಅನುಗುಣವಾಗಿ ಧರ್ಮವನ್ನು ಪ್ರಚಾರ ಮಾಡ್ತಕ್ಕಂಥ ಈ ವ್ಯಕ್ತಿಗಳ ಗುಂಪನ್ನ ಮಾಡಿ ಅವರಿಗೆ ತಾವು ನಿರ್ಮಿಸಿರ್ತಕ್ಕಂಥ ವ್ಯವಸ್ಥೆಗಳನ್ನ ಹೆಂಗ್ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಡೈರೆಕ್ಷನ್ ಕೊಡೈತಿ ಆರ್ಟಿಕಲ್ 26. ಇಷ್ಟೇ ಇದ್ರದ್ದು. ಅದು ಏನೈತಿ ಅಂತೇಳಿ ನೋಡೋಣ. ಆರ್ಟಿಕಲ್ 26 ಏನ್ ಹೇಳ್ತೈತಿ ಅಂತಂದ್ರೆ, ರೈಟ್ ಟು ಫ್ರೀಡಮ್ ಆಫ್ ಮ್ಯಾನೇಜ್ ದಿ ರಿಲಿಜಿಯಸ್ ಅಫೇರ್ಸ್ ಅಂತ. ಮ್ಯಾನೇಜ್ ದಿ ರಿಲಿಜಿಯಸ್ ಅಫೇರ್ಸ್ ಅಂದ್ರೆ ಧಾರ್ಮಿಕ ವ್ಯವಹಾರಗಳನ್ನ ನಿರ್ವಹಿಸುವ ಹಕ್ಕು ಯಾರಿಗೆ ಇರ್ತೈತಿ ಅಂತಂದ್ರೆ, ರಿಲಿಜಿಯಸ್ ಡಿನಾಮಿನೇಷನ್ ಅಂದ್ರೆ ಧಾರ್ಮಿಕ ಗುಂಪುಗಳಿಗೆ ಇರ್ತೈತಿ ಅಂತೇಳಿ. ವ್ಯವಹಾರಗಳು ಅನ್ನೋ ಪದ ಬತ್ತು ಅಂತಂದ್ರೆ ಇಲ್ಲಿ ಏನಿರ್ತೈತಿ ಅಂದ್ರೆ ಒಂದು ವ್ಯವಸ್ಥೆ ಇರ್ತೈತಿ. ಆ ವ್ಯವಸ್ಥೆ ನಡೆಯಲು ಕೆಲವೊಂದಿಷ್ಟು ಕಟ್ಟಡಗಳಿರ್ತವೆ, ಹೌದಾ? ಕೆಲವೊಂದಿಷ್ಟು ವಾಹನಗಳಿರ್ತವೆ, ಕೆಲವೊಂದಿಷ್ಟು ಜಮೀನ್ ಇರ್ತೈತಿ. ಇರ್ಲಿಲ್ಲ ಅಂತಂದ್ರೆ ವ್ಯವಹಾರ ಅನ್ನೋ ಪದನೇ ಬರೋದಿಲ್ಲ, ಹೌದಾ? ವ್ಯವಹಾರ ಅನ್ನೋ ಪದ ಬರಬೇಕು ಅಂತಂದ್ರೆ ಅಲ್ಲಿ ಗುಂಪುಗಳು ಕೂಡಿರಬೇಕು, ಅದಕ್ಕೊಂದು ಕಟ್ಟಡ ಇರಬೇಕು, ಅದ್ರೆ ಇರ್ತಕ್ಕಂಥ ವ್ಯವಸ್ಥೆ ಇರಬೇಕು, ಅಂದ್ರೆ ಮಾತ್ರ ವ್ಯವಹಾರ ಅನ್ನೋ ಪದ ಬರ್ತೈತಿ. ವ್ಯವಸ್ಥೆ ಇಲ್ಲದೆ ಇದ್ರೆ ವ್ಯವಹಾರ ಅನ್ನೋ ಪದಕ್ಕೆ ಅರ್ಥನೇ ಇರೋದಿಲ್ಲ. ವ್ಯವಸ್ಥೆನೇ ಇಲ್ಲದೆ ವ್ಯವಹಾರವನ್ನ ಏನ್ ಮಾಡೋದು, ಹೌದಾ? ಆಗು ಹೋಗುಗಳನ್ನ ಏನ್ ನೋಡ್ಕೊಳ್ಳೋದು? ಬಿಕಾಸ್ ಆಫ್ ವಾಟ್? ದೇರ್ ಇಸ್ ಅನ್ ಸಿಸ್ಟಮ್. ಇಫ್ ದೇರ್ ಇಸ್ ಅನ್ ಸಿಸ್ಟಮ್ ದೇರ್ ವಿಲ್ ಬಿ ಅಫೇರ್ಸ್ ಅಂತೇಳಿ ಪದ ಬಂದೇ ಬರ್ತೈತಿ. ಎಲ್ಲಿ ವ್ಯವಸ್ಥೆ ಇರ್ತೈತೋ ದೇರ್ ಇಸ್ ಅನ್ ಸಿಸ್ಟಮ್, ಎಲ್ಲಿ ವ್ಯವಸ್ಥೆ ಇರ್ತೈತೋ ಅಲ್ಲಿ ದೇರ್ ಇಸ್ ಅನ್ ಅಫೇರ್, ಅಲ್ಲಿ ವ್ಯವಹಾರ ಅಂತಕ್ಕಂಥ ಪದ ಬಂದೇ ಬರ್ತೈತಿ. ಅದೇನಾ ಅಂತೇಳಿ ನೋಡೋಣ. ಏನಿದು ಆರ್ಟಿಕಲ್ 26 ಏನ್ ಹೇಳ್ತೈತಿ ಅಂತಂದ್ರೆ, ಧಾರ್ಮಿಕ ವ್ಯವಹಾರಗಳನ್ನ ನಿರ್ವಹಿಸುವ ಹಕ್ಕು. ಯಾರು ನಿರ್ವಹಣೆ ಮಾಡಬೇಕು? ಧಾರ್ಮಿಕ ಗುಂಪುಗಳು. ಇಲ್ಲಿ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ ಹಕ್ಕಲ್ಲ, ಇದು ವ್ಯಕ್ತಿಯ ಧರ್ಮದ ಗುಂಪಿಗೆ ಸೇರಿರ್ತಕ್ಕಂಥ ಹಕ್ಕು, ಹೌದಾ? ಇಂಡಿವಿಜುವಲ್ ರೈಟ್ ಅಲ್ಲ ಇದು ಗ್ರೂಪ್ ಆಫ್ ಪೀಪಲ್ಸ್ ರೈಟ್. ಇದು ಪ್ರತಿಯೊಬ್ಬ
ಮಾನವನ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಲ್ಲ, ವ್ಯಕ್ತಿಯ ಗುಂಪಿಗೆ ಸಂಬಂಧಿಸಿರ್ತಕ್ಕಂಥ ಹಕ್ಕು ಇದು ನೆನಪಿರ್ಬೇಕು. ಈಗ ಒಂದೊಂದಾಗಿ ನೋಡೋಣ ಹೆಂಗ್ ಮೇಂಟೈನ್ ಮಾಡಂತ ಹೇಳ್ತಾರೋ ಅಂತ. ರೈಟ್ ಟು ಫ್ರೀಡಮ್ ಆಫ್ ಮ್ಯಾನೇಜ್ ಆಫ್ ದಿ ರಿಲಿಜಿಯಸ್ ಅಫೇರ್ ಅಂತ ಹೇಳಿದ್ದು ಧಾರ್ಮಿಕ ಹಕ್ಕುಗಳನ್ನ ಧಾರ್ಮಿಕ ವ್ಯವಹಾರಗಳನ್ನ ನಿರ್ವಹಿಸುವ ಹಕ್ಕು ಇದೆ ಅಂತ ಹೇಳ್ತೈತಿ. ಆದ್ರೆ ಹೆಂಗ್ ನಿರ್ವಹಿಸಬೇಕು, ಏನಂತೇಳಿ ನಿರ್ವಹಿಸಬೇಕು ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಬರೀತಾರೆ ಇಲ್ಲಿ ಆರ್ಟಿಕಲ್ 26ರಲ್ಲಿ ಏನೇನ ಅನ್ನೋದನ್ನ ನೋಡೋಣ. ರಿಲಿಜಿಯಸ್ ವ್ಯವಹಾರಗಳನ್ನ, ಧಾರ್ಮಿಕ ವ್ಯವಹಾರಗಳನ್ನ ಹೆಂಗ್ ನಿರ್ವಹಿಸಬೇಕು ಅಂತಂದ್ರೆ ಸಬ್ಜೆಕ್ಟ್ ಟು ಪಬ್ಲಿಕ್ ಆರ್ಡರ್ ಅಂತಂದ್ರ ಸಾರ್ವಜನಿಕ ಶಾಂತಿಗೆ ಧಕ್ಕೆ ತರದಂತೆ, ಸಾರ್ವಜನಿಕ ಶಾಂತಿಗೆ ಧಕ್ಕೆ ತರದಂತೆ, ಜೊತೆಗೆ ಮೊರಾಲಿಟಿ ನೈತಿಕತೆಗೂ ಧಕ್ಕೆ ತರಬಾರದು, ಜೊತೆಗೆ ಹೆಲ್ತ್ ಆರೋಗ್ಯಕ್ಕೂ ಕೂಡ ಧಕ್ಕೆ ತರದಂತೆ ಎವ್ರಿ ರಿಲಿಜಿಯಸ್ ಡಿನಾಮಿನೇಷನ್ ಆರ್ ಎನಿ ಸೆಕ್ಷನ್ ದೇರ್ ಶಾಲ್ ಹ್ಯಾವ್ ದ ರೈಟ್ ಅಂದ್ರೆ ಎಲ್ಲ ಧಾರ್ಮಿಕ ಸಂಸ್ಥೆಗಳು, ಎಲ್ಲ ಧಾರ್ಮಿಕ ಗುಂಪುಗಳು ಅಥವಾ ಆ ಧಾರ್ಮಿಕ ಗುಂಪುಗಳ ಒಂದು ವರ್ಗ ಏನ್ ಮಾಡಬಹುದು ಅಂತಂದ್ರ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ 4 ಹಕ್ಕುಗಳನ್ನ ಅನುಭವಿಸಬಹುದು. ಏನ ಸಾರ್ವಜನಿಕ ಶಾಂತಿ, ನೈತಿಕತೆ, ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಒಳಪಟ್ಟು. ಕಂಡೀಷನ್ ಏನ್ ಹೇಳ್ತೈತಿ ಅಂತಂದ್ರೆ ಸಾರ್ವಜನಿಕ ಶಾಂತಿಗೆ ಭಂಗ ತರಬಾರದು, ಒಂದನೇದ್ದು. ಎರಡನೇ ಕಂಡೀಷನ್ ಏನಪ್ಪಾ ಅಂತಂದ್ರೆ ನೈತಿಕತೆಗೆ ಭಂಗ ತರಬಾರದು. ಮೂರನೇ ಕಂಡೀಷನ್ ಏನು ಅಂತಂದ್ರೆ ಆರೋಗ್ಯಕ್ಕೆ ಧಕ್ಕೆ ತರಬಾರದು. ಇವು 3 ಕಂಡೀಷನ್ಗಳಿಗೆ ಒಳಪಟ್ಟು, ಷರತ್ತುಗಳಿಗೆ ಒಳಪಟ್ಟು ಯಾವುದೇ ಧಾರ್ಮಿಕ ಗುಂಪು ಅಥವಾ ಧಾರ್ಮಿಕ ಗುಂಪಿನ ಒಂದು ವರ್ಗ ಈ 4 ಹಕ್ಕುಗಳನ್ನ ಅನುಭವಿಸಲು ಆರ್ಟಿಕಲ್ 26 ಅನುವು ಮಾಡಿಕೊಡ್ತೈತಿ. ಆರ್ಟಿಕಲ್ 26ರಲ್ಲಿ 26A ದಿಂದ 26D ವರೆಗೂ 4 ಹಕ್ಕುಗಳದಾವು. ಅವ್ಯಾವು ಅನ್ನೋದನ್ನ ನೋಡೋಣ. ಕಂಡೀಷನ್ ಇಷ್ಟೇ, ಸಾರ್ವಜನಿಕ ಶಾಂತಿಗೆ ಭಂಗ ತರುವಂತಿಲ್ಲ, ನೈತಿಕತೆಗೆ ತೊಂದರೆ ಮಾಡುವಂತಿಲ್ಲ, ಜೊತೆಗೆ ಆರೋಗ್ಯವನ್ನ ಹಾಳು ಮಾಡುವಂತಿಲ್ಲ. ಈ 3 ಕಂಡೀಷನ್ಗಳಿಗೆ ಒಳಪಟ್ಟು ಯಾವುದೇ ಧಾರ್ಮಿಕ ಸಂಸ್ಥೆ ಅಥವಾ ಗುಂಪು ಅಥವಾ ಆ ಗುಂಪಿನ ಒಂದು ವರ್ಗ ಏನ್ ಮಾಡಬಹುದು ಅಂತಂದ್ರೆ ಕೆಲವೊಂದಿಷ್ಟು ಅಧಿಕಾರಗಳನ್ನ ಅನುಭವಿಸಬಹುದು. ಯಾವ ಅಧಿಕಾರವಂದ್ರೆ ವ್ಯವಹಾರಗಳನ್ನ ನಿರ್ವಹಿಸುವ ಅಧಿಕಾರವನ್ನ ಹೊಂದೈತಿ ಅಂತ ಹೇಳ್ತಾರೆ. ಅದರದ ಡಿಸ್ಕ್ರಿಪ್ಷನ್ ನೋಡೋಣ. ಮೊದಲಿಗೆ ಆರ್ಟಿಕಲ್ 26 ಸಬ್ ಕ್ಲಾಸ್ ಎ ಏನ್ ಹೇಳ್ತೈತಿ ಅಂತೇಳಿ ನೋಡೋಣ. ಆರ್ಟಿಕಲ್ 26 ಸಬ್ ಕ್ಲಾಸ್ ಏನ್ ಹೇಳ್ತೈತಿ ಅಂದ್ರೆ ಟು ಎಸ್ಟಾಬ್ಲಿಷ್ ಅಂಡ್ ಮೇಂಟೈನ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ರಿಲಿಜಿಯಸ್ ಅಂಡ್ ಚಾರಿಟೇಬಲ್ ಪರ್ಪಸ್ ಅಂತಂದ್ರೆ ಯಾವುದೇ ಧಾರ್ಮಿಕ ಸಂಸ್ಥೆ ಮತ್ತು ದತ್ತಿಗಳನ್ನ ಸ್ಥಾಪಿಸುವ ಮತ್ತು ನಿರ್ವಹಿಸುವ ಅಧಿಕಾರ. ಧಾರ್ಮಿಕ ಸಂಸ್ಥೆಗಳನ್ನ ಮತ್ತು ದತ್ತಿಗಳನ್ನ ಸ್ಥಾಪಿಸುವ ಮತ್ತು ನಿರ್ವಹಿಸುವ ಅಧಿಕಾರ ಎಲ್ಲ ಧರ್ಮಗಳಿಗೂ ಐತಿ. ಆದರೆ ಸಾರ್ವಜನಿಕ ಶಾಂತಿಗೆ ಭಂಗ ತರುವಂತಿಲ್ಲ. ಕಂಡೀಷನ್ಗಳು ಅಪ್ಲೈ ಆಗ್ತವೆ. ಸಾರ್ವಜನಿಕ ಶಾಂತಿಗೆ ಭಂಗ ತರುವಂತಿಲ್ಲ. ನೀವು ಸಾರ್ವಜನಿಕ ಶಾಂತಿಯನ್ನ ಕದಡಿ ಯಾವುದೇ ಧಾರ್ಮಿಕ ಸಂಸ್ಥೆಗಳನ್ನ ಮೇಂಟೈನ್ ಮಾಡಲು ಬರುವುದಿಲ್ಲ. ಸಾರ್ವಜನಿಕ ಶಾಂತಿಗೆ ಅನುಗುಣವಾಗಿ ನಿಮ್ಮ ಏನಪ್ಪಾ ಅಂತಂದ್ರ ಧಾರ್ಮಿಕ ಸಂಸ್ಥೆಗಳನ್ನ ನಿರ್ವಹಿಸಬಹುದು. ಒಂದನೇ ಕಂಡೀಷನ್. ಎರಡನೇದ್ದು ನೈತಿಕತೆ. ಮೂರನೇದ್ದು ಆರೋಗ್ಯ. ಈ ಮೂರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು, ಈ 3 ಷರತ್ತುಗಳನ್ನು ಇಟ್ಟುಕೊಂಡು ನೀವು ನಿರ್ವಹಣೆ ಮಾಡಬಹುದು. ಏನ್ ನಿರ್ವಹಣೆ ಮಾಡಬಹುದು? ಆರ್ಟಿಕಲ್ 26 ಏನ್ ಹೇಳ್ತೈತಿ ಅಂದ್ರೆ ಧಾರ್ಮಿಕ ಸಂಸ್ಥೆ ಮತ್ತು ದತ್ತಿಗಳನ್ನ ಸ್ಥಾಪಿಸುವ ಮತ್ತು ನಿರ್ವಹಿಸುವ ಅಧಿಕಾರ ನಿಮಗಿದೆ. ಅಂದ್ರ ಯಾವುದೇ ಒಂದು ಧರ್ಮ ತನ್ನ ಸಂಸ್ಥೆಗಳನ್ನ ಸ್ಥಾಪಿಸಬಹುದು. ಫಾರ್ ಎಕ್ಸಾಂಪಲ್ ಧರ್ಮಸ್ಥಳದವರು ಚಾರಿಟಿ ಟ್ರಸ್ಟ್ ಅನ್ನ ರೆಡಿ ಮಾಡಿ ಏನ್ ಮಾಡ್ಯಾರು ಅಂತಂದ್ರೆ ವಿದ್ಯಾಸಂಸ್ಥೆಗಳನ್ನ ಆಮೇಲೆ ಹಾಸ್ಪಿಟಲ್ಗಳನ್ನ, ದವಾಖಾನೆಗಳನ್ನ ತೆರೆದಾರ. ಅದ್ರ ಜೊತೆಗೆ ಅದನ್ನ ಅವರು ನಿರ್ವಹಿಸ್ತಾರ. ಇಲ್ಲಿ ಒಂದು ವಿಷಯ ಅರ್ಥ ಆಗ್ತೈತಿ. ಏನಪ್ಪಾ ಅಂತಂದ್ರ ನಿರ್ವಹಿಸುವ ಅಧಿಕಾರವನ್ನ ಮಾತ್ರ ಕೊಟ್ಟಿಲ್ಲ, ನಿರ್ವಹಿಸುವ ಅಧಿಕಾರವನ್ನ ಕೊಟ್ಟಿರ್ಲಿಲ್ಲ, ಕೊಟ್ಟು ಸ್ಥಾಪಿಸುವ ಅಧಿಕಾರವನ್ನ ಕೊಟ್ಟಿರ್ಲಿಲ್ಲ ಅಂದ್ರೆ ಏನಾಕೈತಿ ಅಂತಂದ್ರೆ ಯಾವುದೇ ಧಾರ್ಮಿಕ ಸಂಸ್ಥೆಗಳು ಯಾವುದೇ ವಿದ್ಯಾ ಕೇಂದ್ರಗಳನ್ನ ತೆರೆಯಲು ಅನುಮತಿ ಇಲ್ಲಂಗಾಗಿ ಬಿಡ್ತಿತ್ತು. ಯಾಕಂತಂದ್ರ ಅಲ್ಲಿ ಸ್ಥಾಪನೆ ಮಾಡಕ ಅಧಿಕಾರ ಇಲ್ಲ ಆಗ್ತೈತಿ. ಇಲ್ಲಿ ಸ್ಥಾಪನೆಯ ಜೊತೆಗೆ ನಿರ್ವಹಿಸುವ ಅಧಿಕಾರವನ್ನ ಕೊಟ್ಟಾರ. ಅಂದ್ರ ಮೊದಲು ನೀವು ನಿಮ್ಮ ಧಾರ್ಮಿಕ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಬೇಕು, ನಂತರ ಅದನ್ನ ನಿರ್ವಹಿಸುವುದು ಬೇರೆ. ಹೌದಾ? ಏನು ಫಸ್ಟಿಗೆ ಸ್ಥಾಪಿಸಬೇಕು, ಆಮೇಲೆ ನಿರ್ವಹಿಸಬೇಕು. ಇಲ್ಲ ಯಾರೋ ಅಪ್ಪ ಮಾಡಿಟ್ಟಿದ್ದನ್ನ ನೀವು ಹೋಗಿ ಅದನ್ನ ನಿರ್ವಹಣೆ ಮಾಡ್ತೀನಿ ನಮಗ್ ಕೊಡ್ರಿ ಅಂತ ಹೇಳಿ ಕೇಳಕ್ ಬರೋದಿಲ್ಲ. ನೀವು ಫಸ್ಟ್ ಅದನ್ನ ಸ್ಥಾಪನೆ ಮಾಡಿರ್ಬೇಕು. ಸ್ಥಾಪನೆ ಮಾಡಿದ್ರೆ ಮಾತ್ರ ಅದರ ನಿರ್ವಹಿಸುವ ಅಧಿಕಾರ ಬರ್ತೈತಿ. ಹೌದಾ? ಎಲ್ಲ ಕಡೆ ಈಗ ಅಂಜುಮನ್ ಕಾಲೇಜ್ದವರು, ಅಂಜುಮನ್ ಇನ್ಸ್ಟಿಟ್ಯೂಟ್ ದವ್ರು ಏನ್ ಮಾಡ್ತಾರೆ, ಅದು ಚಾರಿಟೇಬಲ್ ಟ್ರಸ್ಟ್. ಅವ್ರದ್ದು ಏನ್ ಮಾಡ್ತಾರೆ ಅಂತಂದ್ರೆ ವಿದ್ಯಾ ಕೇಂದ್ರಗಳು ಕಾಲೇಜ್ ಕ್ರಿಶ್ಚಿಯನ್ರು ಇದಾವೆ. ದೇರ್ ಇಸ್ ನೋ ಬಾರ್ ಎಟ್ ಆಲ್ ಟು ಕ್ರಿಯೇಟ್ ಅ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಆರ್ ಚಾರಿಟೇಬಲ್ ಟ್ರಸ್ಟ್. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಬಂಧ ಇಲ್ಲ ದತ್ತಿಗಳನ್ನು ಸ್ಥಾಪಿಸಲು ಅಥವಾ ಧಾರ್ಮಿಕ ಕೇಂದ್ರಗಳನ್ನ ಸ್ಥಾಪಿಸಲು. ಹೌದಾ? ಇದಲ್ದ ಮುರುಘಾ ಮಠದವರು ಸ್ಕೂಲ್ಗಳಿದಾವೆ. ಇವೆಲ್ಲ ರಿಲಿಜಿಯಸ್ ದತ್ತಿ ಕೇಂದ್ರಗಳು.
ಅಂದ್ರೆ ಅದರಲ್ಲಿಂದ ಬಂದಿರತಕ್ಕಂತ ಆದಾಯದಿಂದ ನಡೀತಕ್ಕಂಥ ಸ್ಕೂಲ್ಗಳಿವು. ಈ ಸ್ಕೂಲ್ಗಳಲ್ಲಿ ಈ ಸ್ಕೂಲ್ಗಳಲ್ಲಿ ಇದನ್ನ ಸ್ಥಾಪನೆ ಮಾಡುವ ಅಥವಾ ನಿರ್ವಹಿಸುವ ಯಾವುದೇ ನಿರ್ಬಂಧಗಳಿಲ್ಲ. ಅಂದ್ರೆ ಸ್ಥಾಪನೆ ಮಾಡೋಕ್ಕೂ ನಿರ್ಬಂಧ ಇಲ್ಲ, ಅದನ್ನ ನಿರ್ವಹಣೆ ಮ್ಯಾನೇಜ್ಮೆಂಟಿಗೂ ಏನಿಲ್ಲ, ತೊಂದರೆ ಇಲ್ಲ ಅಂತೇಳಿ ನಮಗೆ ಗೊತ್ತಾಗ್ತೈತಿ. ಯಾವುದು ಆರ್ಟಿಕಲ್ 26 ಮೂಲಕ 26A ಇದನ್ನ ಕ್ಲಿಯರ್ ಆಗಿ ಹೇಳ್ತೈತಿ. ಏನು, ಟು ಎಸ್ಟಾಬ್ಲಿಷ್ ಅಂಡ್ ಮೇಂಟೈನ್ ಇನ್ಸ್ಟಿಟ್ಯೂಷನ್ ಫಾರ್ ರಿಲಿಜಿಯಸ್ ಅಂಡ್ ಚಾರಿಟೇಬಲ್ ಪರ್ಪೋಸ್. ಅಂದ್ರೆ ಧಾರ್ಮಿಕ ಮತ್ತು ದತ್ತಿಯ ಉದ್ದೇಶಕ್ಕಾಗಿ ಏನು ಸ್ಥಾಪನೆ ಮಾಡಬಹುದು, ಸಂಸ್ಥೆಗಳನ್ನ ಸ್ಥಾಪನೆ ಮಾಡಬಹುದು ಮತ್ತು ಅದನ್ನ ನಿರ್ವಹಣೆ ಮಾಡಬಹುದು. ಆರ್ಟಿಕಲ್ 26 ಸಬ್ ಕ್ಲಾಸ್ ಎ. ಇದು ನೆನಪಿನಲ್ಲಿರಬೇಕು. ಇನ್ನು ಎರಡನೇದು ಏನು ಅಂತಂದ್ರೆ ಟು ಮ್ಯಾನೇಜ್ ಇಟ್ಸ್ ಓನ್ ಅಫೇರ್ಸ್ ಇನ್ ಮ್ಯಾಟರ್ ಆಫ್ ರಿಲಿಜಿಯನ್. ಅಂದ್ರೆ ಯಾವುದೇ ಧಾರ್ಮಿಕ ಸಂಸ್ಥೆ ಧಾರ್ಮಿಕ ಗುಂಪು ಅಥವಾ ಯಾವುದೇ ಧರ್ಮ ತನ್ನ ಸಂಸ್ಥೆಗಳನ್ನ ಸ್ಥಾಪಿಸಿದಾಗ ಅದರ ವ್ಯವಹಾರಗಳನ್ನ ಅಂದ್ರೆ ಧಾರ್ಮಿಕ ವ್ಯವಹಾರಗಳನ್ನ ಬರೀತಾರೆ ಇಲ್ಲಿ, ರಿಲಿಜಿಯಸ್ ಅಫೇರ್ಸ್, ಧಾರ್ಮಿಕ ವ್ಯವಹಾರಗಳನ್ನ ಮ್ಯಾನೇಜ್ ಮಾಡೋದು, ನಿರ್ವಹಿಸುವ ಅಧಿಕಾರ ಅದಕ್ಕಿದೆ. ಇದೆ. ಫಾರ್ ಎಕ್ಸಾಂಪಲ್, ಈಗ ಮುರುಘಾ ಮಠದವರು ಒಂದು ಮಠವನ್ನ ಕಟ್ಟ್ಯಾರ. ಆ ಮಠಕ್ಕೆ ಸಂಬಂಧಿಸಿದಂತೆ ರಿಲಿಜಿಯಸ್ ಪೂಜೆ ಹೆಂಗ್ ಮಾಡಬೇಕು, ಮಂಗಳಾರತಿ ಹೆಂಗ್ ಮಾಡಬೇಕು, ಮತ್ತಿತರ ಕಾರ್ಯಕ್ರಮಗಳನ್ನ ಹೆಂಗ್ ನಡೆಸಬೇಕು ಅಂತೇಳಿ ಅವರೇ ನಿರ್ಧಾರ ಮಾಡಬೇಕೆ ಹೊರತಾಗಿ ರಾಜ್ಯಕ್ಕೆ ಯಾವುದೇ ಅಧಿಕಾರ ಇಲ್ಲ. ಇಲ್ರಿ, ಎಲ್ಲರೂ ಏನೋ ವೇದಗಳ ಉದ್ಘೋಷಣೆ ಮಾಡ್ತಾರೆ, ನೀವು ವೇದಗಳ ಮೂಲಕ ಪೂಜೆ ಮಾಡ್ರಿ ಅಂತ ಹೇಳಿದ್ರೆ ಇಲ್ಲ. ನಾನು ಕಟ್ಟಿರೋ ಮಠ ಅದು, ನನಗೆ ಹೆಂಗ್ ಬೇಕೋ ಭಕ್ತರು ಹೆಂಗ್ ಹೇಳ್ತಾರೋ ಹಂಗ ನಿರ್ವಹಣೆ ಮಾಡ್ತೀನಿ ಹೊರತಾಗಿ ನೀ ಹೇಳ್ದಂಗಲ್ಲ. ಅರ್ಥ ಆಯ್ತು? ನೀನು ಮುಂಜಾನೆ 7 ಗಂಟೆಗೆ ಪೂಜೆ ಮಾಡ್ರಿ ಅಂತಂದ್ರೆ ಹೇಳಲ್ಲ. ನಮ್ಮಲ್ಲಿ ಇಷ್ಟಲಿಂಗ ಪೂಜೆನ ಯಾವಾಗ ಹೇಳ್ತಾರೋ ಅಂತಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೋರಿ ಅಂತ ಹೇಳ್ತಾರೆ. ಇಷ್ಟಲಿಂಗ ಪೂಜೆನ ಬಸವಣ್ಣನ ಹೇಳಿರೋ ಇಷ್ಟಲಿಂಗ ಪೂಜೆ ಯಾವಾಗ ಮಾಡ್ಬೇಕು ಅಂತಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೇಕು ಅಂತೇಳಿ. ನೀವು 9 ಗಂಟೆಗೆ ಪೂಜೆ ಮಾಡ್ರಿ, ಗೌರ್ಮೆಂಟ್ ಅದವ್ರು 10 ಗಂಟೆಗೆ ನಮ್ದು ಎಲ್ಲ ಆಫೀಸ್ಗಳು ಓಪನ್ ಆಗ್ತಾವ ಅವಾಗ ಪೂಜೆ ಮಾಡ್ರಿ ಅಂತಂದ್ರೆ ಇಲ್ಲ, ನಿಮಗೆ ಅದ್ರಾಗ ಕೈ ಆಡ್ಸಕ್ ಅಧಿಕಾರನೇ ಇಲ್ಲ. ಹೌದಾ? ರಿಲಿಜಿಯಸ್ ಅಫೇರ್ ಅನ್ನ ಮೇಂಟೈನ್ ಮಾಡೋದು ಸ್ಟೇಟ್ ನ ಕೆಲಸನೇ ಅಲ್ಲ. ಹೌದಾ? ನೀವು 10 ಗಂಟೆಗೆ ಆಫೀಸ್ ಚಾಲು ಮಾಡ್ತೀರಿ, 5 ಗಂಟೆಗೆ ಬಂದ್ ಮಾಡ್ತೀರಿ. ಹಂಗ ನೀವು 10 ಗಂಟೆಗೆ ಮಠ ಸ್ಟಾರ್ಟ್ ಮಾಡ್ರಿ, 5 ಗಂಟೆಗೆ ಬಂದ್ ಮಾಡ್ರಿ ಅಂತಂದ್ರೆ ಇಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿನ ಗಂಟೆ, ವೇದ ಘೋಷಕ ಮತ್ತು ಗಂಟೆಗಳ ನಾದ ಕೇಳಿ ಬರ್ತೈತಿ. ಅದು ಪವಿತ್ರವಾದ ಜಾಗ. ಆಮೇಲೆ ನಮಾಜ್ ಮಾಡೋ ಮುಂದೆ 5 ಗಂಟೆಗೆ ಮುಂಜಾನೆ ನಮಾಜ್ ಮಾಡ್ತಾರ ಅವ್ರು. ನೀವು ಹೋಗಿ ಇಲ್ರಿ 10 ಗಂಟೆಗೆ ನಮಾಜ್ ಮಾಡ್ಬೇಕು ಅಂತಂದ್ರೆ ಗುಮ್ತಾರ ಅವ್ರು ನಿಮ್ಮನ್ನ. ಯಾಕಂತಂದ್ರೆ ನಿಮಗೆ ಯಾವುದೇ ಅಧಿಕಾರ ಇಲ್ಲ ಈ ವಿಷಯದಲ್ಲಿ ಇಂಟರ್ಫಿಯರ್ ಮಾಡಕ್ಕೆ. ಯಾರಿಗೆ? ರಾಜ್ಯಕ್ಕ. ಹೌದಾ? ಧರ್ಮಸ್ಥಳದಲ್ಲಿ ಮುಂಜಾನೆ 5 ಗಂಟೆಗೆ ವೇದ ಮತ್ತು ಮಂತ್ರಗಳ ಸಮೇತ ಏನಾಗ್ತೈತಿ ಅಂತಂದ್ರೆ ಪೂಜೆ ಸ್ಟಾರ್ಟ್ ಆಗೈತಿ. ಇಲ್ಲ, ಈ ಪೂಜೆನ ನೀವು ಎಲ್ಲರಿಗೂ ಎದ್ದು ಆಮೇಲೆ ಎಲ್ಲರೂ ಗುಡಿ ಬರಂದ್ರೆ 11 ಗಂಟೆಗೆ ಮಾಡ್ರಿ ಅಂತಂದ್ರೆ ಅಲ್ಲಿ ಶಯನ ಪೂಜೆ ಅಂತ ಹೇಳಿ ನಡೀತಿತ್ತು. ರಾತ್ರಿ 9 ಗಂಟೆ ನಂತರ ಶಯನ ಪೂಜೆ ಮಾಡ್ತಾರೆ. ಶಯನ ಪೂಜೆನ ಇಲ್ರಿ 5 ಗಂಟೆಗೆ ಮಾಡಿ ಮುಗಿಸ್ಬಿಟ್ರಿ ಅಂತಂದ್ರೆ ಹೌ ಇಟ್ ಈಸ್ ಪಾಸಿಬಲ್? ಹೌದಾ? ಯಾವ ಧಾರ್ಮಿಕ ಸಂಬಂಧಗಳನ್ನ ರಾಜ್ಯ ನಿರ್ವಹಿಸಬೇಕು, ಯಾವುದನ್ನ ನಿರ್ವಹಿಸಬಾರದು ಅಂತ ಹೇಳ್ತೈತಿ. ಇಲ್ಲಿ ಗುಂಪುಗಳಿಗೆ ಅಧಿಕಾರ ಕೊಟ್ಟರೆ ನೀವು ನಿಮಗೆ ಬೇಕಾಗಿರ್ತಕ್ಕಂಥ ಕಾನೂನುಗಳನ್ನ ಮಾಡುವ ಮೂಲಕ ಅಂದ್ರೆ 5 ಗಂಟೆಗೆ ಪೂಜೆ ಮಾಡಬೇಕು, 10 ಗಂಟೆಗೆ ಮಂಗಳಾರತಿ ಮಾಡಬೇಕು, ಪ್ರಸಾದ ಹೆಂಗಿರಬೇಕು, ಏಕಾದಶಿ ದಿನ ಯಾವ ಪೂಜೆ ಮಾಡಬೇಕು, ಅಮಾವಾಸ್ಯ ದಿನ ಯಾವ ಪೂಜೆ ಮಾಡಬೇಕು, ದಟ್ ಇಸ್ ಡಿಪೆಂಡ್ ಅಪಾನ್ ದಟ್ ಇನ್ಸ್ಟಿಟ್ಯೂಷನ್ ಆಫ್ ದಿ ರಿಲಿಜಿಯಸ್. ಹೌದಾ? ಆ ಧಾರ್ಮಿಕ ಸಂಸ್ಥೆಗಳಿಗೆ ಬಿಟ್ಟುಕೊಟ್ಟ ವಿಚಾರ. ಹೊರತಾಗಿ ನೀವು ಅಮಾವಾಸ್ಯೆಗೆ ಪೂಜೆ ಮಾಡಿದಂಗೆ ದಿನ ಪೂಜೆ ಮಾಡ್ರಿ, ಏಕಾದಶಿ ಪ್ರಸಾದ ಮಾಡಿದಂಗೆ ದಿನ ಪ್ರಸಾದ ಮಾಡ್ರಿ, ಇಲ್ಲ. ದಟ್ ಇಸ್ ಡಿಪೆಂಡ್ ಅಪಾನ್ ದಟ್ ಇನ್ಸ್ಟಿಟ್ಯೂಷನ್ಸ್ ಓನ್ಲಿ. ಹೌದಾ? ಆಮೇಲೆ ಸುಬ್ರಹ್ಮಣ್ಯದೊಳಗೆ ಷಷ್ಠಿ ಪೂಜೆ ಅದು ಮಾಡ್ತಿರ್ತಾರೆ, ಅವ್ರಿಗೆ ನೀವು ಹಿಂಗ್ ಮಾಡಂಗಿಲ್ಲ. ಆಮೇಲೆ ಅದೇನು ಕಾಳಸರ್ಪ ದೋಷದ ಪೂಜೆ ಅದು ಮಾಡ್ತಿರ್ತಾರೆ, ಅಲ್ಲಿ 6 ಗಂಟೆಗೆ 7 ಗಂಟೆಗೆ ಪೂಜೆ ಸ್ಟಾರ್ಟ್ ಆಗಿರುತ್ತೆ. ನೀವು ಅಲ್ಲಿ ಹೋಗಿ ಇಲ್ರಿ 11 ಗಂಟೆಗೆ ಮಾಡ್ರಿ, ಇಲ್ರಿ 10 ಗಂಟೆಗೆ ಮಾಡ್ರಿ, ಇಲ್ಲಿ ನಾವು ಬರೋದು ಲೇಟ್ ಆಗ್ತೈತಿ, ನಮ್ಮ ಆಫೀಸ್ ಟೈಮ್ 5 ಗಂಟೆ ತಕ ಐತಿ, ನೀವು 5 ಗಂಟೆ ತಕ್ಕ ಕಾಳಸರ್ಪ ಪೂಜೆ ಮಾಡ್ರಿ ಅಂತಂದ್ರೆ ಗುಮ್ತಾರ ಅವ್ರ ಮನೆ. ದಟ್ ಈಸ್ ಅಂಡ್ ರಿಲಿಜಿಯಸ್ ಅಫೇರ್ ದಟ್ ಕ್ಯಾನ್ ಬಿ ಅಡ್ಮಿನಿಸ್ಟರ್ಡ್ ಬೈ ದಿ ಮಠ ಆರ್ ದಟ್ ಟ್ರಸ್ಟ್ ಓನ್ಲಿ. ದೇರ್ ಇಸ್ ನೋ ರೋಲ್ ಆಫ್ ದಿ ಸ್ಟೇಟ್ ಇನ್ ದಟ್ ಅಫೇರ್ಸ್ ಅಂತ. ಹೌದಾ? ಆ ರೀತಿ ಆಗಿರ್ತಕ್ಕಂಥ ಯಾವುದೇ ಸರ್ಕಾರದ ಕಾರುಬಾರುಗಳಲ್ಲಿ ನಡೆಯೋದೇ ಇಲ್ಲ. ಯಾಕಂತಂದ್ರೆ ದಟ್ ಈಸ್ ಅಂಡ್ ಡಿಸೈಡೆಡ್ ಬೈ ದಿ ಟ್ರಸ್ಟ್. ಹೌದಾ? ಅಲ್ಲಿರ್ತಕ್ಕಂಥ ದತ್ತಿ ಕೇಂದ್ರಗಳು ಅದನ್ನು ಡಿಸೈಡ್ ಮಾಡ್ತವೆ, ಅಲ್ಲಿರ್ತಕ್ಕಂಥ ಪೂಜಾರಿಗಳು ಡಿಸೈಡ್ ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಧಾರ್ಮಿಕ ಎಕ್ಸ್ಪರ್ಟೀಸ್ಗಳು ಯಾರು ಅದರಲ್ಲಿ ಉನ್ನತವಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿರ್ತಾರೋ ಅವರು ಕಾಲ, ಗಳಿಗೆ, ಕಾಸ್ಟ್, ಆಮೇಲೆ ಗ್ರಹಣ ಇವುಗಳನ್ನೆಲ್ಲಾನು ದೃಷ್ಟಿಯಲ್ಲಿ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೋ ಅಂತಂದ್ರೆ ಕೆಲವೊಂದಿಷ್ಟು ಪೂಜೆಗಳಿಗೆ ಟೈಮ್ ಅನ್ನ ಡಿಸೈಡ್ ಮಾಡಿರ್ತಾರೆ. ಯು ಕೆನಾಟ್ ಡಿಸೈಡ್ ಅಂತ ಹೇಳ್ತಾರೆ ಅವರು ಸ್ಟೇಟ್ಗೆ. ನೀ ಏನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಏನಾದ್ರೂ ಸಾರ್ವಜನಿಕ ಶಾಂತಿಗೆ ಭಂಗ ಬರಾಕತ್ತಿತ್ತು ಅಂತಂದ್ರೆ, ನೈತಿಕತೆಗೆ ವಿರೋಧ ಆಗಕತ್ತಿತ್ತು ಅಂತಂದ್ರೆ, ಅಥವಾ ಆರೋಗ್ಯಕ್ಕೆ ಪ್ರಾಬ್ಲಮ್ ಆಗಕತ್ತಿತ್ತು ಅಂದ್ರೆ ಮಾತ್ರ ನೀನು ಇಂಟರ್ಫಿಯರ್ ಮಾಡಬೇಕು. ಆರೋಗ್ಯ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಕೊರೋನಾದೊಳಗೆ ಏನ್ ಮಾಡಿದ್ರು ಅಂದ್ರೆ ಎಲ್ಲ ದೇವಸ್ಥಾನಗಳನ್ನ ಬಂದ್ ಮಾಡಿದ್ರು. ದಟ್ ಇಸ್ ಅನ್ ವ್ಯಾಲಿಡ್ ಅಂಡರ್ ದಿ ಲಾಸ್. ಅದು ಯಾಕೆ ವ್ಯಾಲಿಡ್ ಅನ್ಸ್ಕೋತೈತಿ ಅಂತಂದ್ರೆ ಅಲ್ಲಿರ್ತಕ್ಕಂಥ ಸಾಂಕ್ರಾಮಿಕ ರೋಗಗಳು ಎಲ್ಲರಿಗೂ ಹರಡುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅವಾಗ ಆರೋಗ್ಯ ದೃಷ್ಟಿಯಿಂದ ನೀವು ಗುಡಿ ಗುಂಡಾರಗಳನ್ನ ಬಂದ್ ಮಾಡಬಹುದು, ಮಸೀದಿಗಳನ್ನ ನಮಾಜ್ ಮಾಡದಂತೆ ತಡಿಬಹುದು, ಚರ್ಚ್ನಲ್ಲಿ ಪ್ರೇಯರ್ ಮಾಡದಂತೆ ತಡಿಬಹುದು, ಆರೋಗ್ಯದ ದೃಷ್ಟಿಯಿಂದ. ಹೌದಾ? ದಟ್ ಇಸ್ ವ್ಯಾಲಿಡ್. ಅದು ಕಾನ್ಸ್ಟಿಟ್ಯೂಷನಲ್ಲಿ ಏನಾಗ್ತೈತಿ ಅಂದ್ರೆ ಸಂವಿಧಾನಾತ್ಮಕವಾಗಿ ಅದು ವ್ಯಾಲಿಡ್ ಅನ್ಸ್ಕೋತೈತಿ. ಅದು ಬಿಟ್ಟು ನೀನು 11 ಗಂಟೆಗೆ ಪೂಜೆ ಮಾಡು, 12 ಗಂಟೆಗೆ ನಮಾಜ್ ಮಾಡು, 1 ಗಂಟೆಗೆ ಪ್ರೇಯರ್ ಮಾಡು ಅಂತಂದ್ರೆ ಗತಿ ಏನು ಇಲ್ಲ. ಆ ರೀತಿ ಆಗಿರ್ತಕ್ಕಂಥ ಯಾವುದೇ ಹಸ್ತಕ್ಷೇಪಗಳು ನಡೆಯೋದಿಲ್ಲ.
ಇದು ಆರ್ಟಿಕಲ್ 26B ಹೇಳ್ತೈತಿ. ರಿಲಿಜಿಯಸ್ ಅಫೇರ್ ಅನ್ನ ಮೇಂಟೈನ್ ಮಾಡೋದು ಆ ಧಾರ್ಮಿಕ ಸಂಸ್ಥೆಗಳಿಗೆ ಬಿಟ್ಕೊಟ್ಟದ್ದೇ ಹೊರತಾಗಿ ನೀವು ಯಾರು ಅದನ್ನ ಡಿಸೈಡ್ ಮಾಡುವಂತಿಲ್ಲ. ಇನ್ನ ಆರ್ಟಿಕಲ್ 26 ಸಬ್ ಕ್ಲಾಸ್ 3 ಏನ್ ಹೇಳ್ತೈತಿ ನೋಡೋಣ. ಏನು ಆರ್ಟಿಕಲ್ 26 ಸಬ್ ಕ್ಲಾಸ್ ಸಿ ಏನ್ ಹೇಳ್ತೈತಿ ಅಂತಂದ್ರೆ ಟು ಓನ್ ಗಳಿಸೋದು ಅಂಡ್ ಅಕ್ವೈರ್ ಪಡೆಯೋದು, ಏನನ್ನ ಮೂಯೇಬಲ್ ಅಂಡ್ ಇಮ್ಮೂಯೇಬಲ್ ಸಂಚರಿಸುವ ಮತ್ತು ಸಂಚರಿಸದೇ ಇರುವ ಹಣಕ್ಕೆ ಬರಂಗಿಲ್ಲ ಸ್ಥಿರ ಆಸ್ತಿಗಳನ್ನ ಪ್ರಾಪರ್ಟಿ ಅಂತ ಬರೀತಾರೆ. ಆಸ್ತಿ ಅಂದ್ರೆ ಏನನ್ನ ಚರ ಮತ್ತು ಸ್ಥಿರ. ಚರ ಅಂತಂದ್ರೆ ತಿರುಗಾಡೋದು, ಜಂಗಮ ಆಸ್ತಿಗಳು ಅಂತ ಬರೀತಾರೆ. ಜಂಗಮ ಅಂತಂದ್ರೆ ತಿರುಗಾಡೋದು, ಜಂಗಮರು ಅಂತಂದ್ರೆ ತಿರುಗಾಡೋರು. ಹೌದಾ, ಜಂಗಮ ಅಂತಂದ್ರೆ ತಿರುಗಾಡೋದು, ಸಂಚರಿಸೋದು. ಗಳಿಸುವ ಪಡೆಯುವ ಹಕ್ಕು ಏನನ್ನ ಸ್ಥಿರ ಮತ್ತು ಚರ ಆಸ್ತಿಗಳನ್ನ. ಹೌದಾ, ರಿಲಿಜಿಯಸ್ ಗುಂಪುಗಳು ಕೂಡ, ಧಾರ್ಮಿಕ ಗುಂಪುಗಳು ಕೂಡ ಚರ ಮತ್ತು ಸ್ಥಿರ ಆಸ್ತಿಗಳನ್ನ ಗಳಿಸುವ ಹಕ್ಕು ಇದೆ. ಸ್ಥಿರ ಆಸ್ತಿಗಳನ್ನ ಗಳಿಸುವ ಹಕ್ಕು ಇದೆ. ಸ್ವಾಮಿಗಳದಾರು ನಡ್ಕೋತ ತಿರುಗಾಡಬೇಕು. ಸ್ವಾಮಿಗಳಿಗೆ ಯಾಕೆ ಕಾರ್ ಗಡಿಬೇಕು ಅನ್ನಂಗಿಲ್ಲ. ಯಾಕಂತಂದ್ರೆ ಆರ್ಟಿಕಲ್ 26C ಕ್ಲಿಯರ್ ಕಟ್ ಆಗಿ ಹೇಳ್ತೈತಿ ಅಣಬ್ಯಾಡ್ರಿ ಅಂತೇಳಿ. ಹೌದಾ, ಸ್ವಾಮಿಗಳಿದ್ರು ಆರ್ಟಿಕಲ್ 20 ಅವರಿಗೆ ಸರಿ ಮೊದ್ಲಿನ ಕಾಲದ ಸ್ವಾಮಿಗಳು ಪಾದುಕೆ ಮೇಲೆ ತಿರುಗಾಡ್ಕೊತ ಹೋಗಿದ್ರಿ, ಮನೆ ಮನೆಗೂ ಭಿಕ್ಷಾನ್ನ ಮಾಡಿ ತಿಂತಿದ್ರು. ಇಲ್ಲ, ಅವ್ರು ಮಠ ಕಟ್ಟಿರೋನು ದಟ್ ಈಸ್ ಅನ್ ವ್ಯಾಲಿಡ್. ಆಮೇಲೆ ಅವ್ರು ಕಾರ್ ತಗೊಂಡ್ರು ವ್ಯಾಲಿಡ್. ಹೌದಾ, ಆ ಕಾರು ಚರ ಆಸ್ತಿ. ಚರ ಅಂತಂದ್ರೆ ಸಂಚರಿಸೋದು, ಜಂಗಮ ಆಸ್ತಿ. ಅದಕ್ಕೊಬ್ಬ ಡ್ರೈವರ್ನ ಕುಣಿಸಿರು ಅಂತಂದ್ರೆ ಅವ್ನಿಗೆ ಡೀಸೆಲ್ ಹಾಕಿರು ಅಂದ್ರೆ ನಡಿತೈತಿ ಅದು. ಹೌದಿಲ್ಲ, ನಾವ್ ಹೆಂಗ ಚಲಿಸ್ತೀವಲ್ಲ ಹಂಗ ಅದು ಚಲಿಸ್ತೈತಿ. ಅದನ್ನ ನಾವೇನ ತೆಗಿತೀವಿ ಅಂದ್ರೆ ಚರ ಆಸ್ತಿಗಳು ಅಂತ ಕರಿತೀವಿ. ಇನ್ನು ಯಾವ ಚಲಿಸೋದಿಲ್ಲ ನೋಡು. ಫಾರ್ ಎಕ್ಸಾಂಪಲ್ ಹೊಲ ತಗೊಂಡ್ರು ಅಂತಂದ್ರ ಅದೇನ್ ಚಲಿಸ್ತೈತಿನ, ಅದು ಸ್ಥಿರವಾಗಿರ್ತೈತಿ, ಚಲಿಸೋದಿಲ್ಲ, ಸ್ಥಿರ ಆಸ್ತಿ. ಮಠಕ್ಕೆ ಸಂಬಂಧಿಸಿದಂತೆ ಹೊಲ ತಗೊಂಡಿದ್ರು ಅಂತಂದ್ರೆ ಅದು ಸ್ಥಿರ ಆಸ್ತಿ. ಮಠದ ಸಲುವಾಗಿ ಯಾವ್ದಾದ್ರು ಕಟ್ಟಡವನ್ನ ಕಟ್ಟಿದ್ರು ಅಂತಂದ್ರೆ ಅದು ಸ್ಥಿರ ಆಸ್ತಿ. ಹೌದಾ, ಮಠದ ಸಲುವಾಗಿ ಮತ್ತೆ ಯಾವ್ದೋ ಬಿಲ್ಡಿಂಗ್ ಗಳನ್ನ ನಡೆಸ್ತಿದ್ರು ಅಂತಂದ್ರೆ ಅದು ಸ್ಥಿರ ಆಸ್ತಿ. ಚರ್ಚ್ ಅನ್ನ ಕಟ್ಟಿದ್ರು ಅಂತಂದ್ರೆ ಅದು ಸ್ಥಿರ ಆಸ್ತಿ. ಮಸೀದಿ ಕಟ್ಟಿದ್ರು ಅಂತಂದ್ರೆ ಅದು ಸ್ಥಿರ ಆಸ್ತಿ. ಈ ಸ್ಥಿರ ಆಸ್ತಿಗಳನ್ನ ಹೊಂದುವ ಅಧಿಕಾರ ಎಲ್ಲ ಧಾರ್ಮಿಕ ಗುಂಪುಗಳಿಗೂ ಐತಿ. ಆದ್ರ ಇಷ್ಟ ಸಾಮಾಜಿಕ ಶಾಂತಿ, ಅದೇ ಕಂಡೀಷನ್ಗಳು 3 ಫಸ್ಟಿಂಗ್ ಅನ್ನ ಬರೆದ್ಬಿಟ್ಟಾರೆ. ಸಬ್ಜೆಕ್ಟ್ ಟು ದಿ ಪಬ್ಲಿಕ್ ಆರ್ಡರ್, ಮೊರಾಲಿಟಿ ಅಂಡ್ ಹೆಲ್ತ್ ಅಂತ ಹೇಳಿ. ಸಾಮಾಜಿಕ ಶಾಂತಿ, ನೈತಿಕತೆ ಮತ್ತು ಆರೋಗ್ಯ, ಇವು ಮೂರಕ್ಕೂ ಧಕ್ಕೆ ತರಲಾರ್ದಂಗ ನೀವು ಚರ ಮತ್ತು ಸ್ಥಿರ ಆಸ್ತಿಗಳನ್ನ ಗಳಿಸುವ ಹಕ್ಕು ಕೊಟ್ಟೈತಿ. ಯಾವುದು ಆರ್ಟಿಕಲ್ 26 ಸಬ್ ಕ್ಲಾಸ್ ಸಿ ನೆನಪಿನಲ್ಲಿರಬೇಕು. ಆಮೇಲೆ ನೈತಿಕತೆಗೆ ವಿರುದ್ಧವಾಗಿ ನೀವೇನಾದ್ರೂ ಆಸ್ತಿ ಗಳಿಸಿದ್ರೆ ಅಂತಂದ್ರೆ ಅದರಲ್ಲಿ ಇಂಟರ್ಫಿಯರ್ ಮಾಡುವ ಅಧಿಕಾರ ರಾಜ್ಯಕ್ಕೆ ಐತಿ. ದೇರ್ ಇಸ್ ಈ ಹಕ್ಕು ಕೂಡ ಪರಿಪೂರ್ಣವಾದದ್ದಲ್ಲ. ನೋ ಅಬ್ಸಲ್ಯೂಟ್ ರೈಟ್. ಇದು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಪೂರ್ಣ ಹಕ್ಕು ಅಲ್ಲ. ಇದರಲ್ಲಿ ರಾಜ್ಯ ಇಂಟರ್ಫಿಯರ್ ಮಾಡಬಹುದು. ಇಂಟರ್ಫಿಯರ್ ಯಾವ ಆಧಾರದ ಮೇಲೆ ಮಾಡಬೇಕು ಅಂತಂದ್ರೆ ಸಾರ್ವಜನಿಕ ಶಾಂತಿ, ನೈತಿಕತೆ ಮತ್ತು ಆರೋಗ್ಯದ ಆಧಾರದ ಮೇಲೆ ಇಂಟರ್ಫಿಯರ್ ಮಾಡ್ಬೇಕಾಕೈತಿ. ಇದಿಷ್ಟು ತಿಳ್ಕೊಳ್ಳದಿರಬೇಕು. ಇನ್ನು D1 ನೋಡೋಣ. ಡಿ ಏನ್ ಹೇಳ್ತೈತಿ ಅಂದ್ರೆ ಟು ಅಡ್ಮಿನಿಸ್ಟರ್ ಸಚ್ ಪ್ರಾಪರ್ಟಿ ಇನ್ ಅಕಾರ್ಡೆನ್ಸ್ ವಿತ್ ದ ಲಾ. ಇಲ್ಲಿ ಏನ್ ಮಾಡಿದ್ರಿ ಅಂತಂದ್ರೆ ಪ್ರಾಪರ್ಟಿಯನ್ನು ಕೊಂಡು ತಗೊಳ್ಳೋ ಹಕ್ಕನ್ನ ಕೊಟ್ರಿ. ಜೊತೆಗೆ ಕೊಂಡು ತಗೊಂಡಿರ್ತಕ್ಕಂಥ ಪ್ರಾಪರ್ಟಿಯನ್ನ ಹೆಂಗ ಆಡಳಿತ ಮಾಡಬೇಕು ಅಂತಂದ್ರೆ ಕಾನೂನಿಗೆ ಒಳಪಟ್ಟು ಆಡಳಿತ ಮಾಡಬೇಕು. ಕಾನೂನಿಗೆ ಒಳಪಟ್ಟು ಆಡಳಿತವನ್ನ ಮಾಡಬೇಕು ಅಷ್ಟ. ಇನ್ ಅಕಾರ್ಡೆನ್ಸ್ ವಿತ್ ಲಾ. ಈಗ ಸರ್ಕಾರ ಏನಾದ್ರೂ ಒಂದು ರೋಡ್ ಮಾಡಕತ್ತಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಇಲ್ಲೊಂದು ಮಠದವರು ಅಥವಾ ಮಸೀದಿಯವರು ಇಲ್ಲೊಂದು ಜಾಗ ತಗೊಂಡಾರ ತಿಳ್ಕೊಂಡು. ಇದು ಜಾಗ ಇಲ್ಲಿ ಹಿಡದ ಹೈವೇ ಬರಾಕತೈತಿ ಅಂತ ಅನ್ಕೊಳ್ಳೋಣ. ಹೈವೇ ಬರಾಕತೈತಿ, ಆದ್ರೆ ಇಲ್ಲಿ ಈ ಜಾಗದ ಒಳಗನ ಹಾಶಿ ಹೋಗ್ಬೇಕು. ಅವರು ಹೈವೇದವರು ಹೈವೇ ಏನ್ ಮಾಡಕೈತಿ ಇಷ್ಟು ಲ್ಯಾಂಡ್ ಅನ್ನ ಅಕ್ವೈರ್ ಮಾಡ್ಕೋಬೇಕು ಅಂತ ಕೇಳಕತ್ತೈತಿ. ಹೌದಾ, ಆದ್ರೆ ಇದು ನಮ್ಮ ಮಸೀದಿಯವರು ನಾವು ಜಾಗ ಕೊಡೋದಿಲ್ಲ, ತನಕ ಬರಂಗಿಲ್ಲ. ಬಿಕಾಸ್ ಆಫ್ ಅಟ್ ಡಿಸಿಷನ್ ಪಬ್ಲಿಕ್ ಆರ್ಡರ್. ಇಲ್ಲಿ ಸಾರ್ವಜನಿಕ ಶಾಂತಿಗೆ ಅಥವಾ ಇದಕ್ಕೆ ಒಳಪಟ್ಟು ಈ ರೋಡ್ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ಈ ಜಾಗವನ್ನ ಕೊಡೋದಿಲ್ಲ, ಅನ್ನಕ್ ಬರೋದಿಲ್ಲ. ಆದ್ರೆ ಸರ್ಕಾರ ಏನ್ ಮಾಡಬೇಕು ಅಂತಂದ್ರೆ ಪರಿಹಾರವನ್ನ ಕೊಡಬೇಕು. ಕಾನೂನಿನ ಪ್ರಕಾರ ಪರಿಹಾರವನ್ನ ಕೊಟ್ಟು ಈ ಜಾಗವನ್ನ ಅಕ್ವೈರ್ ಮಾಡ್ಕೋಬಹುದು. ಇದನ್ನ ಅಕ್ವೈರ್ ಮಾಡ್ಕೊಳಕ್ ಬರೋದಿಲ್ಲ ಅಂತ ಹೇಳಕ್ ಬರೋದಿಲ್ಲ. ಅದಕ್ಕೆ ಏನಂತಾರ ಅಂದ್ರೆ ನೀನು ಗಳಿಸಿರ್ತಕ್ಕಂಥ ಆಸ್ತಿಯನ್ನ ಹೆಂಗ ಆಡಳಿತ ಮಾಡಬೇಕು ಅಂತಂದ್ರೆ ಕಾನೂನಿಗೆ ಒಳಪಟ್ಟು ಆಡಳಿತವನ್ನ ಮಾಡಬೇಕು. ಕಾನೂನು ಈ ಜಾಗ ನನಗೆ ಬೇಕು ಅಂತ ಕೇಳಿತು ಅಂತಂದ್ರೆ ಸಾರ್ವಜನಿಕ ಶಾಂತಿಗಾಗಿ ಅಥವಾ ನೈತಿಕತೆಗಾಗಿ, ಆರೋಗ್ಯಕ್ಕಾಗಿ ಈ ಜಾಗ ನನಗೆ ಬೇಕು ಅಂತ ಕೇಳ್ತು ಅಂದ್ರೆ ಇವನು ಇಲ್ಲ ಅನ್ನಕ್ ಬರೋದಿಲ್ಲ. ಆದ್ರೆ ಹೆಚ್ಚಿನ ಪರಿಹಾರವನ್ನ ಕೇಳಬಹುದು ಅಷ್ಟೇ. ಈಗ ಅವರೊಂದು ಪರಿಹಾರವನ್ನ ಫಿಕ್ಸ್ ಮಾಡಿರ್ತಾರೆ. 1 ಎಕರೆಗೆ ನಾವು 10 ಲಕ್ಷ ಕೊಡತ್ತೀವಿ ಅಂತೇಳಿ ಫಿಕ್ಸ್ ಮಾಡಿರ್ತಾರೆ. ಬಟ್ ಇದನ್ನ ಎನ್ಹಾನ್ಸ್ ಮಾಡಕ ನೀವು ಪರಿಹಾರವನ್ನ ಹೆಚ್ಚಿಗೆ ಕೇಳಕ ಬಾಧ್ಯರಿದ್ರಿ, ಏನ್ ತೊಂದರೆ ಇಲ್ಲ, ಕೇಳಬಹುದು. ಆದ್ರೆ ಕೊಡೋದು ಬಿಡೋದು ರಾಜ್ಯಕ್ಕೆ ಬಿಟ್ಕೊಡೋದು. ಕೊಡ್ಲಿಲ್ಲ ಅಂತಂದ್ರೆ ನೀವು ಕೋರ್ಟಿಗೆ ಹೋಗಿನೂ ಕೂಡ ಎನ್ಹಾನ್ಸ್ ಮಾಡ್ಕೋಬಹುದು. ಅರ್ಥ ಆಯ್ತಾ? ಇದು ಆರ್ಟಿಕಲ್ 26 ಬಗ್ಗೆ ಮಾಹಿತಿ ಎದಿಂದ ಡಿ ವರೆಗೂ. ಇನ್ನ ಕೆಲವೊಂದಿಷ್ಟು ಜಜ್ಮೆಂಟ್ಗಳಿದಾವೆ, ಅದು ಬಹಳ ದೊಡ್ಡದಾಕತಿ. ಅದು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಏನ್ ನೋಡಿದ್ವಿ? ಆರ್ಟಿಕಲ್ 26ಕ್ಕೆ ಸಂಬಂಧಿಸಿದಂತೆ 26ರಲ್ಲಿ 4 ವಿಧಿಗಳು, ಉಪವಿಧಿಗಳು ಅದಾವ ನೋಡಿದ್ವಿ. ಉಪವಿಧಿಗಳಿಗೆ ಕಂಡೀಷನ್ ಆಗ್ತೈತಿ. ಫಸ್ಟ್ನೇ ಲೈನ್ ಏನಪ್ಪಾ ಅಂತಂದ್ರೆ ಸಬ್ಜೆಕ್ಟ್ ಟು ಪಬ್ಲಿಕ್ ಆರ್ಡರ್, ಮೊರಾಲಿಟಿ ಅಂಡ್ ಹೆಲ್ತ್. ಮೊರಾಲಿಟಿ ಅಂತಕ್ಕಂಥ ಪದದ ಅರ್ಥವನ್ನ
ಮೊರಾಲಿಟಿ ಯಾಕೆ ಇಲ್ಲಿ ಬಳಸ್ತಾರೋ ಅನ್ನೋದನ್ನ ನಾನು ಜಜ್ಮೆಂಟ್ಗಳು ಹೇಳ್ತೀವಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ಹೇಳ್ತೀವಿ. ಜಜ್ಮೆಂಟ್ಗಳ ಬಗ್ಗೆ ಡಿಸ್ಕಷನ್ ಮಾಡುವಾಗ ಅಲ್ಲಿ ಬರ್ತೈತೆ ಅದು ಮೊರಾಲಿಟಿ ಅಂತಕ್ಕಂಥ ಪದವನ್ನ ಯಾಕೆ ಬಳಕೆ ಮಾಡಿದ್ರು ಅಂತೇಳಿ. ಹೌದಾ? ಇಲ್ಲಿ ಇಷ್ಟೇ, ಯಾವುದೇ ಧಾರ್ಮಿಕ ಸಂಸ್ಥೆ ಅಥವಾ ಧಾರ್ಮಿಕ ಗುಂಪು ಸಾರ್ವಜನಿಕ ಶಾಂತಿ, ನೈತಿಕತೆ ಮತ್ತು ಆರೋಗ್ಯದ ಷರತ್ತುಗಳಿಗೆ ಒಳಪಟ್ಟು ಏನ್ ಮಾಡಬಹುದು ಅಂತಂದ್ರ ಧಾರ್ಮಿಕ ಮತ್ತು ದತ್ತಿಗಳ ಉದ್ದೇಶಕ್ಕಾಗಿ ಸಂಸ್ಥೆಗಳನ್ನ ಸ್ಥಾಪಿಸಬಹುದು ಮತ್ತು ನಿರ್ವಹಿಸಬಹುದು ಅಂತ ಆರ್ಟಿಕಲ್ 26(a) ಹೇಳ್ತೈತಿ. ಇನ್ನು ಎರಡನೇದು ಏನ್ ಹೇಳ್ತೈತಿ ಅಂತಂದ್ರೆ ಅದು ತನ್ನ ಧಾರ್ಮಿಕ ವ್ಯವಹಾರಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ರೂಲ್ಗಳನ್ನ ಮಾಡ್ಕೋಬಹುದು ಅಂತ ಆರ್ಟಿಕಲ್ 26(b) ಹೇಳ್ತೈತಿ. ಆರ್ಟಿಕಲ್ 26(c) ಏನ್ ಹೇಳ್ತೈತಿ ಅಂದ್ರೆ ಟು ಓನ್ ಅಂಡ್ ಅಕ್ವೈರ್ ಮೂವೇಬಲ್ ಅಂಡ್ ಇಮೂವೇಬಲ್ ಪ್ರಾಪರ್ಟಿ, ಯಾವುದೇ ಧಾರ್ಮಿಕ ಗುಂಪು ಕ್ಷರ ಮತ್ತು ಸ್ಥಿರ ಆಸ್ತಿಗಳನ್ನು ಹೊಂದಲು ಅನುಕೂಲ ಮಾಡಿಕೊಡ್ತೈತಿ ಆರ್ಟಿಕಲ್ 26(c). ಇನ್ನ ಆರ್ಟಿಕಲ್ 26(d) ಏನ್ ಹೇಳ್ತೈತಿ ಅಂತಂದ್ರೆ ಅದನ್ನ ಕಾನೂನಿಗೆ ಒಳಪಟ್ಟು ನೀನು ಆಡಳಿತ ಮಾಡಬೇಕು ಅಂತ ಹೇಳ್ಕೊಡ್ತೈತಿ. ಇದಿಷ್ಟು ಆರ್ಟಿಕಲ್ 26 ಬಗ್ಗೆ. ಆರ್ಟಿಕಲ್ 26 ಬಗ್ಗೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ಮಾಹಿತಿಯನ್ನು ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ರಿ, ಆಮೇಲೆ ಲೈಕ್ ಮಾಡ್ರಿ. ಇದರಲ್ಲಿ ಏನಾದ್ರೂ ತಪ್ಪು ಮಾಹಿತಿಯನ್ನು ನಿಮಗೆ ಕೊಟ್ಟಿತ್ತು ಅಂತಂದ್ರೆ ಅದನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ತಪ್ಪಿರಲಿಲ್ಲ, ಅದು ಸರಿ ಇತ್ತು ಅಂತಂದ್ರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ರಿ. ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಜಜ್ಮೆಂಟ್ಗಳ ಬಗ್ಗೆ ನೋಡೋಣ, ಜಜ್ಮೆಂಟ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.